ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕ್ರೋ ಏನಾಯ್ತು? ಇರೋ ಇಲ್ದಿರೋ ಅಡುಗೆನೆಲ್ಲ ಅಷ್ಟು ಹೊಗಳ್ತಾ ಇದ್ರಿ, ಇನ್ಯಾಕೆ ಕಾಯ್ತಾ ಇದ್ದೀರಾ? ತಟ್ಟೆಗೆ ಹಾಕೊಂಡು ಜಮಾಯಿಸಿ. ಇಲ್ಲಪ್ಪ, ಯಾಕೋ ಅವ್ರನ್ನೆಲ್ಲ ಬಿಟ್ಟು ಊಟ ಮಾಡಕ್ ಮನಸ್ಸೇ ಆಗ್ತಿಲ್ಲ. ಆಹಾ, ಅದ ವಿಷಯ. ಆದ್ರೆ ಚಾಲೆಂಜ್ ಹಾಕಿದ್ ನೀವೇ ತಾನೇ? ಮತ್ತೆ ಇವಾಗ ಏನಾಯ್ತು? ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ್ರಿ. ಚಾಲೆಂಜ್ ಏನೋ ಹಾಕ್ಬಿಟ್ವಿ, ಅವ್ರಿಲ್ದೆ ಅಡುಗೆ ಮಾಡ್ಬೋದೇ ಹೊರತು ಅವ್ರಿಲ್ದೆ ಊಟ ಮಾಡೋಕ್ಕಾಗಲ್ಲ. ಇಷ್ಟು ವರ್ಷ ನಮಗೋಸ್ಕರ ಅಡುಗೆ ಮಾಡಿ ನಮ್ಮ ಹೊಟ್ಟೆ ತುಂಬಿಸಿದ್ದಾರೆ, ಅಂಥದ್ರಲ್ಲಿ ಅವ್ರನ್ನ ಬಿಟ್ಟು ಹೇಗೆ ಊಟ ಮಾಡೋದು? ನೋಡಿದ್ರೇನ್ರೋ, ಹೆಣ್ಣಲ್ಲಿ ಅಕ್ಕ, ತಂಗಿ, ಅಮ್ಮ, ಮಗಳು, ಅಜ್ಜಿ ಹಲವಾರು ರೂಪ ಇರ್ಬೋದು. ಅವಳು ಬರೀ ಬೇಯಿಸಾಕ್ತಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ಅನ್ನಪೂರ್ಣೇಶ್ವರಿ ಅಂತ ಅನ್ನಲ್ಲ. ತಿನ್ನೋ ಅನ್ನಕ್ಕೆ ಶಕ್ತಿ ತುಂಬೋಕ್ಕಾಗೋದು ಅವಳಿಂದಾನೆ. ನಮ್ಮ ಮನಸ್ಸಲ್ಲಿ ನೆಮ್ಮದಿನ ತುಂಬೋಕ್ಕಾಗೋದು ಅವಳಿಂದಾನೆ. ಅದನ್ನೆಲ್ಲ ಬಿಟ್ಟು ನೀವು ಅವ್ರ ಜೊತೆ ಜಗಳ ಆಡ್ಕೊಂಡು ನಾವೇ ಬದುಕ್ಬಿಡ್ತೀವಿ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಅದು ಮಹಾ ತಪ್ಪು. ಆ್ಯಕ್ಚುಲಿ ನನಗೂ ನನ್ನ ಮಗಳನ್ನ ಬಿಟ್ಟು ಊಟ ಮಾಡೋದಕ್ಕೆ ಮನಸ್ಸಿಲ್ಲ. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಈ ಬಿಗುಮಾನ ಬೇಕಿತ್ತ? ಸರಿ, ಹೋಗಿ ನಾವು ಸೋತ್ವಿ ಅಂತ ಹೇಳಿ ಕರ್ಕೊಂಡು ಬನ್ನಿ. ಸೋಲದ? ದಡ್ಡ, ನೀವೆಲ್ಲರೂ ಅವ್ರಿಗೆ ಯಾವತ್ತೋ ಸೋತು ಬಿಟ್ಟಿದ್ದೀರಾ. ಅವರೆಲ್ಲರೂ ನಿಮ್ಮನ್ನ ಯಾವತ್ತೋ ಗೆದ್ದು ಬಿಟ್ಟಿದ್ದಾರೆ. ನಾನಂತೂ ತುಳಸಿಯವ್ರಿಗೆ ಸಂಪೂರ್ಣವಾಗಿ ಸೋತು ಬಿಟ್ಟಿದ್ದೀನಿ. ಇನ್ನೊಂದು ವಿಷಯ ಗೊತ್ತಾ? ನಾವು ಹೆಂಡತಿಯರಿಗೆ ಸೋಲೋದ್ರಲ್ಲೇ ಸುಖ ಇರೋದು. ಚಿಕ್ಕಪ್ಪ, ಈ ಟಾಪಿಕಲ್ಲಿ ನಿಮ್ಗೆ ಊಫಿ. ಸರಿ, ಹಾಗಾದ್ರೆ ನಾವು ಹೋಗಿ ಅವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀವಿ. ಮೊದಲು ಕರ್ಕೊಂಬನ್ರ, ಹೋಗ್ರಿ. ದೀಪಿಕಾ, ನೀನು ಬಂದು ಊಟಕ್ಕೆ ಕರೆದಾಗ ನಾವು ನೆಗ್ಲೆಕ್ಟ್ ಮಾಡಿದ್ದು ನಮ್ಮದೇ ತಪ್ಪು. ಸಾರಿ. ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹೌದು, ನಮ್ಮಿಂದ ತಪ್ಪಾಗಿದೆ. ನಿಮ್ಮನ್ನು ಬಿಟ್ಟು ಊಟ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ. ಪ್ಲೀಸ್ ಬನ್ನಿ. ಅಯ್ಯೋ, ಇದರಲ್ಲಿ ನನ್ನ ತಪ್ಪೇನಿಲ್ಲ ತುಳಸಿಯವರೇ. ಈಗ ಹಠ ಸಾಧಿಸೋಕ್ಕಾಗದೆ ಸೋತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾರೆ. ಹಾಗಿದ್ರೆ ನಾವೇ ಗೆದ್ದಾಗ? ಬಿಲ್ಕುಲ್, ನೀವೇ ಗೆದ್ದಿದ್ದು. ಹೆಣ್ಮಕ್ಳು ಅಂದ್ರೆ ಎಷ್ಟೋ ಸದ್ರ ನಿಮ್ಗೆ. ಊಟಕ್ಕೆ ಏನ್ ಬೇಕು ಅಂತ ಕೇಳಕ್ ಬಂದ್ರೆ ರೇಗ್ತೀರಾ? ಸರಿ, ನಡೀರಿ, ಎಲ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಹೊಟ್ಟೆ ಹಸುತ್ತಾ ಇದೆ. ಈ ರೀತಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ಲ. ಹೌದಣ್ಣ, ಇವತ್ತು ಮನೆಯವರೆಲ್ಲ ಒಟ್ಟಿಗಿದ್ದೀವಿ, ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀವಿ. ನಿಧಿ, ಇಲ್ಲೂ ಹೊರಟಮ್ಮ? ಏನಿಲ್ಲ ಡ್ಯಾಡ್, ನಂಗೆ ಊಟ ಸಾಕು.